ಏನ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಮಾಧ್ಯಮಗಳ ವರದಿ ಅದು ಹಿಂದಿ ಚಾನೆಲ್ಗಳಿರ್ಬೋದು, ಹಿಂದಿ ಪತ್ರಿಕೆಗಳು, ನ್ಯಾಷನಲ್ ಮೀಡಿಯಾಗಳಲ್ಲಿ ನೋಡಿದರೆ ಜನ ಎಲ್ಲ ಪ್ರಚಾರಕ್ಕೂ ಸೇರ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಪ್ರಚಾರ ಸಭೆಗೂ ಅಷ್ಟೇ ಜನ ಬರ್ತಾ ಇದ್ರು, ಮೋದಿ ಅವರ ಪ್ರಚಾರ ಸಭೆಗೂ ಅಷ್ಟೇ ಬರ್ತಾ ಇದ್ರು, ತೇಜಸ್ವಿ ಯಾದವ್ ಅವರ ಪ್ರಚಾರ ಸಭೆಗೂ ಬರ್ತಾ ಇದ್ರು, ನಿತೀಶ್ ಕುಮಾರ್ ಅವರ ಪ್ರಚಾರ ಸಭೆಗೂ ಅಷ್ಟೇ ಬರ್ತಾ ಇದ್ರು. ಎಲ್ಲಿ ಜನ ಬದಲಾದರು ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಗಮನಿಸ. ಆಲ್ಮೋಸ್ಟ್ ಅರ್ಧ ಇದ್ದಾರೆ ಸರ್. ಸ್ಟಾರ್ಟಿಂಗ್ ಇಂದ ನೋಡಿ 105 NDA, 54 MGP, ಇತರ 7ರಲ್ಲಿ ಇದ್ದಾರೆ ಸರ್. JSP 2, ಕಾಂಗ್ರೆಸ್ 5. ಬಹಳ ನೆಕ್ ಟು ನೆಕ್ ಇದೆ. ಎಕ್ಸಿಟ್ ಪೋಲ್ಗಳು ಕೂಡ ತೀರಾ ಏನು ಕ್ಲಿಯರ್ ಮೆಜಾರಿಟಿ ತೋರಿಸಿಲ್ಲ. ಸೊ ಹೀಗಾಗಿ ಕೊನೆವರೆಗೂ ಕುತೂಹಲ ಉಳಿಸ್ಕೊಂಡು ಹೋಗುವಂತ ರಿಸಲ್ಟ್ ಇದು ಇವತ್ತಿನ ಚುನಾವಣೆ. ನಾವು ಇದನ್ನ ಈ ಬಿಹಾರ್ ಚುನಾವಣೆಯನ್ನ ಒಂದು ಇಡೀ ದೇಶದ ಗಮನಿಸ್ತಾ ಇರೋದ್ರಿಂದ ಇಡೀ ಇಂಥ ವಿಷಯಗಳು, ಈ ವೋಟ್ ಚೋರಿ ವಿಷಯದಲ್ಲಿ ಕೂಡ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಇದನ್ನ ಬಹಳ ಪ್ರಸ್ತಾಪ ಮಾಡ್ತಾ ಇದ್ರು ಕೂಡ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕಾಗಿತ್ತು. ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ಬೇಕು. ಇಲ್ಲ ಎಲ್ಲಾ ರಾಜಕಾರಣಿಗಳು ಹೇಳುವಂಥದ್ದು ಕೊನೆಯ ಮಾತು ಏನಂದ್ರೆ, ಇದು ಜನತಾ ನ್ಯಾಯಾಲಯದಲ್ಲಿ ತೀರ್ಪು ಬರಲಿ, ಜನರ ಮುಂದೆ ಹೋಗ್ಬಿಡೋಣ ಅಂತ. ಈಗ ಜನತಾ ನ್ಯಾಯಾಲಯದಲ್ಲಿ ಏನ್ ತೀರ್ಪು ಕೊಡ್ತಾರೆ ನೋಡೋಣ. ಈ ಚುನಾವಣೆಯಲ್ಲಿ ಜನ ಏನ್ ತೀರ್ಪು ಕೊಡ್ತಾರೆ. ಒಂದ್ ವೇಳೆ ಕಾಂಗ್ರೆಸ್ ಗೆದ್ದಿದ್ರೆ ಅಥವಾ ಈ ಮಹಾಗಠಬಂಧನ್ ಗೆದ್ದಿದ್ರೆ ಏನ್ ಹೇಳ್ತಾ ಇದ್ರು, ಅವಾಗ್ಲೂ ವೋಟ್ ಚೋರಿ ಹೇಳ್ತಾ ಇದ್ರ, ಅಥವಾ ಈಗ NDA ಮೈತ್ರಿಕೂಟ ಗೆದ್ರ ವೋಟ್ ಚೋರಿ ಅನ್ನುವಂಥದ್ದಕ್ಕೆ ಜನನೇ ತೀರ್ಪು ಕೊಟ್ಟಿದ್ದಾರೆ ಅಂತ ಒಪ್ಕೊಳ್ತಾರ. ಇದನ್ನು ನೋಡ್ಬೇಕು ಈ ಚುನಾವಣೆ. ಸೂರ್ಯ, ನೀವು RJD JDU ಅಟಾಲಿ ಗಮನಿಸಿಯಲ್ಲಿ RJD ಮತ್ತು JDU ಸ್ಕ್ರೀನ್ ಕೆಳ ಭಾಗದಲ್ಲಿದ್ದೀರಾ. ಅಲ್ಲಿ ನೋಡಿ, ನೀವಲ್ಲಿ JDUಗಿಂತ RJD ಜಾಸ್ತಿ ಇದ್ದಾರೆ, 49. JDUಗಿಂತ RJD ಜಾಸ್ತಿ ಇದ್ದಾರೆ. BJP ಅಲಯನ್ಸ್ ಪಾರ್ಟಿ ಬಂದು JDU, ಕಾಂಗ್ರೆಸ್ ಅಲಯನ್ಸ್ ಪಾರ್ಟಿ ಬಂದು RJD. ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿತ್ತ. ಒಂದೊಂದು ಪಾರ್ಟಿಯಾಗಿ ಒಂದು ರಾಷ್ಟ್ರೀಯ ಪಕ್ಷದ ರೀತಿಯಲ್ಲಿ ಕಾಂಗ್ರೆಸ್ ಬಿಹಾರದಲ್ಲಿ ಸೆಣಸಿದೆಯಾ, ಅಥವಾ ತೇಜಸ್ವಿ ಯಾದವ್ನ CM ಮಾಡಿಬಿಡೋಣಪ್ಪ, ಅವರು ಸೀಟ್ ಹಿಂದೆ ಕೂತ್ಕೊಂಡು ನಾವು ಆರಾಮಾಗೊಂದು ಪಿಲಿಯನ್ ರೈಡರ್ ಆಗಿಬಿಡೋಣ ಅಂತ ಹೋಯ್ತಾ ಕಾಂಗ್ರೆಸ್ಸಲ್ಲಿ? ಎಲ್ಲ ಎಲೆಕ್ಷನ್ಗಳನ್ನು ಸೀರಿಯಸ್ ಆಗೇ ಮಾಡೋದು. ಓಕೆ. ಸೊ ಇದನ್ನು ಉದಾಸೀನ ಮಾಡುವಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ಓಕೆ. ಸೊ ಈ ಎಲೆಕ್ಷನ್ನು ಕೂಡ ಅಷ್ಟೇ ಸೀರಿಯಸ್ ಆಗಿ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕ್ಯಾಂಪೇನ್ಗೆ ಹೋಗಿರೋದನ್ನ ಅನ್ಮೇಶ್ ಸರ್ ಹೇಳಿದ್ರು. ಸೊ RJD ತೇಜಸ್ವಿ ಯಾದವ್ ಅವ್ರ ಜೊತೆಗೆ ಅನೇಕ ಇದನ್ನ ಮಾಡಿದ್ರು. ಹಿಂದೆ ಅಖಿಲೇಶ್ ಯಾದವ್ ಅವ್ರ ಜೊತೆಗೂ ಇದೇ ರೀತಿ ಮಾಡಿದ್ರು. ಬಟ್ ಇಲ್ಲಿ ಉತ್ತರ ಭಾರತದ ಒಂದು ಸಿನಾರಿಯೋ ಏನಾಗಿದೆ, ಸೊ ಇಲ್ಲಿ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿ ನಂಬರ್ ನೋಡ್ಕೊಂಡ್ಬಿಡಿ, 56ರಲ್ಲಿ BJP ಇದೆ, JDU 47ರಲ್ಲಿದೆ. ಅಟ್ಲೀಸ್ಟ್ ಅವರು 2 ಜೋಡೆತ್ತುಗಳ ರೀತಿಯಲ್ಲಿ ಒಂದು ಸಮಕ್ಕಿಂತ ಒಂದು 5-6 ಸೀಟ್ಗಳು ಕಡಿಮೆ, ಆ ಕಡೆ ಈ ಕಡೆ ಅವರಿಬ್ರು ಎತ್ತು, ಒಂದು ಎತ್ತು ಇನ್ನೊಂದು ಎತ್ತು ಆ ನೊಗ ಹಾಕ್ತಾರಲ್ಲ ಅದ್ರ ಮೇಲೆ ಈಕ್ವಲ್ ಆಗಿ ಒಂದಷ್ಟು ಎಳಿತಾ ಇದೆ, ಅದ್ರ ಕೈಲಿ ಸಾಮರ್ಥ್ಯ ಆದಷ್ಟು. ಬಟ್ ನೀವೆರಡು ಎತ್ತುಗಳಿದ್ದೀರಲ್ಲ ಇಲ್ಲಿ, ಯಾರ್ಯಾರು ಈ RJD ಮತ್ತು ಕಾಂಗ್ರೆಸ್, RJD ಹೆಗಲ ಮೇಲೆ ಪೂರ್ತಿ ಹಾಕ್ಬಿಟ್ಟು ಅದು ಕುಗ್ಗಿಸ್ಬಿಟ್ಟಿದ್ದೀರಿ. ಈ ಕಡೆ ಕಾಂಗ್ರೆಸ್ ಏನೂ ಇಲ್ಲ, ಅದ್ರ ಮೇಲೆ 5 ಸೀಟು ಬ್ಯಾಲೆನ್ಸ್ ಇಲ್ವಲ್ರಿ? ಅದು ಬ್ಯಾಲೆನ್ಸ್ ಆಗೋದಕ್ಕೆ ಕೇಳಿಸ್ಕೊಳ್ಳಿ. ನಾವಲ್ಲಿ ತೇಜಸ್ವಿ ಯಾದವ್ ಅವ್ರು ನಿಂತಿರೋದು 143 ಸೀಟಲ್ಲಿ, ಕಾಂಗ್ರೆಸ್ ನಿಂತಿರೋದು 61 ಸೀಟು, ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿ ಅವರು 20 ಸೀಟಲ್ಲಿ ಇದ್ದಾರೆ, ಆಮೇಲೆ ಇನ್ನೊಂದು ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಇರೋದು 12 ಸೀಟಲ್ಲಿ ಇದ್ದಾರೆ. ಸೊ ಇದರಲ್ಲಿ ನಾವು ಕೊಟ್ಟಿರೋದು ನಮಗೆ 61 ಸೀಟ್. ಸೊ ಬಹುತೇಕ ಇವತ್ತು RJD ಇದರಲ್ಲಿ ಟ್ಯಾಲಿನಲ್ಲಿ ಜಾಸ್ತಿ ಇದ್ದಾರೆ. ನೀವು ಸಮಬಲ ಇದು ಅನ್ನಂಗಿದೆ. 61 ಸೀಟಿಗೆ ಊಟ ತಿನ್ನಷ್ಟೇ ತಟ್ಟೆ 61 ಸೀಟು ಬರ್ತೀವಿ ರೀ. ಇನ್ನು 8:30 ಅವಾಗ್ಲೇ ನೀವೇನ್ ಹೇಳ್ತಾ ಇದ್ರಿ, JSP ಜೊತೆಗೆ ಇದ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಸೊ ಆರಂಭದಲ್ಲಿ ನಿಮ್ಮ ಕುಹಕ ವ್ಯಂಗ್ಯ ಇವೆಲ್ಲ ಇರ್ತದೆ, ಅವೆಲ್ಲ ತಳ್ಕೊಬೇಕು ರಾಜಕಾರಣದಲ್ಲಿ. ನಿಧಾನಕ್ಕೆ ನೋಡೋಣ. ಇನ್ನು 61 ಸೀಟ್ಗೆ ಅಟ್ಲೀಸ್ಟ್ ಒಂದು 20 ಸೀಟ್. ಇನ್ನೊಂದು ಕ್ವಶನ್ ಇದೆ ನಂದು, ನಿಮಗೆ ಕೇಳ್ಬಿಡ್ತೀನಿ ಸೂರ್ಯ. ಇದನ್ನ ಈ ಜನಸುರಾಜ್ ಪಾರ್ಟಿ ಆಗಲಿ, ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವರ ಪಾರ್ಟಿ ಆಗಲಿ, ಒಂದ್ ಕಡೆ ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗುತ್ತೆ ಈ ದೇಶದಲ್ಲಿ ಅನೇಕ ಚುನಾವಣೆಗಳಲ್ಲಿ. ಅಲ್ಲ, ಇವ್ರು ಗೆಲ್ಲಕ್ ನಿಂತ್ಕೋತಾ ಇದಾರ, ಇನ್ನೊಬ್ರು ಗೆಲ್ಸಕ್ ನಿಂತ್ಕೋತಾ ಇದಾರ ಅಂತ. ಜನಸುರಾಜ್ ಆ ಮನುಷ್ಯನ ಜೀವಮಾನದ ವೃತ್ತಿ ಏನ್ ಹೇಳಿ, ತಂತ್ರಗಳನ್ನ ಮಾರ್ಕೊಂಡು ಬದುಕಿರೋ ಮನುಷ್ಯ, ಸ್ಟ್ರಾಟಜಿಗಳನ್ನ ಮಾರ್ಕೊಂಡು ಬದುಕಿರೋ ಮನುಷ್ಯ. ಈಗ JSP ಬಂದ್ಬಿಟ್ಟು ಕಾಂಗ್ರೆಸ್ ಮತ ಕದ್ರ ಅವರು, ಅಥವಾ ಇಲ್ಲಿ RJD ಮತವನ್ನ ಕದ್ದಿದ್ದಾರ ಅವರು? ಯಾರು ವೋಟ್ ಸ್ಟೀಲ್ ಮಾಡ್ತಾ ಇದ್ದಾರೆ JSP ಅವರು? ಸೊ ಇಲ್ಲಿ BJP ವೋಟು ಯಾವತ್ತಿದ್ರು ಕನ್ಸಿಸ್ಟೆಂಟ್ ಆಗಿ BJPಗೆ ಹೋಗುತ್ತೆ. ಓಕೆ. ಶೇಕ್ ಮಾಡಕ್ ಆಗಲ್ಲ. ಅದು ಅಲ್ಲ, ಶೇಕ್ ಮಾಡಕ್ ಯಾಕೆಂದ್ರೆ ಅವ್ರು ಹೇಳೋದು ಹಿಂದುತ್ವ, ಇನ್ನೊಂದು ಮತ್ತೊಂದು ಎಲ್ಲ ಅವರ ಇದಕ್ಕೆ ವೋಟ್ ಹಾಕೋ ಬ್ಯಾಂಕ್ ಅದು. ಸೊ ನಿಮ್ದು ಕಾಂಗ್ರೆಸ್ ಓಟು, RJD ಓಟು, ಜನಸುರಾಜ್ ಓಟು, ಕಮ್ಯುನಿಸ್ಟ್ ಪಾರ್ಟಿ ಓಟು ಇವೆಲ್ಲ ಸ್ಪ್ಲಿಟ್ ಆಗುತ್ತೆ. ಸಮಾನ ಸಿದ್ಧಾಂತ, ಸಮಾನ ಇದು. ಸೊ ಅದರಲ್ಲಿ ನಿಮ್ಗೆ 10% ಕಾಂಗ್ರೆಸ್ಗೆ ಹಾಕ್ತಾರೆ, 20% RJDಗೆ ಹಾಕ್ತಾರೆ, ಇನ್ನೊಂದು 5% ಕಮ್ಯುನಿಸ್ಟ್ ಅವ್ರು ಕಿತ್ಕೊಂತಾರೆ.
ಸೊ ಈ ಜನ್ ಸ್ವರಾಜ್ ಹೇಳುವಂಥದ್ದು ಅವರು ಯಾರು ಬಂದ್ಬಿಟ್ಟು ನಾವು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಏನು ಬರಲಿಲ್ಲ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ವಿರೋಧ ಪಕ್ಷದ ವಿರುದ್ಧನೇ ಹೋರಾಟ ಮಾಡುವಂಥದ್ದು ಅಥವಾ ಅವರ ಓಟ್ಗಳನ್ನ ಹಿಂಗೆ ಸ್ಪ್ಲಿಟ್ ಮಾಡುವಂಥ ತಂತ್ರಗಾರಿಕೆ ನಡೀತದೆ. ಅದಕ್ಕೆ ಇವರು BSP ಆಗಿರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ JDS ಅವರು ಈಗ ಇತ್ತೀಚೆಗೆ ಸೇರ್ಕೊಂಡಿರೋದಾಗಿರ್ಬೋದು. ಸೊ ಈ ಥರದ್ನೆಲ್ಲ ಬಿಜೆಪಿ ಸ್ಥಳೀಯ ಮತದ ಅವ್ರಿಗೆ ಯಾವತ್ತೂ ಕೂಡ ಪೂರ್ಣ ಬಹುಮತ ಎಲ್ಲೂ ಇಲ್ಲ. ಸೊ ಇಲ್ಲೂ ಕೂಡ ಪೂರ್ಣ ಬಹುಮತ ಬರಲ್ಲ ನಮ್ಮ ರಾಜ್ಯದಲ್ಲಿ. ತಮಿಳುನಾಡಿನಲ್ಲಿ ಇಲ್ವೇ ಇಲ್ಲ, ಕೇರಳದಲ್ಲಿ ಇಲ್ಲ. ಸೊ ಅವರೆಲ್ಲ ಗೋವಾದಲ್ಲೂ ಇರಲಿಲ್ಲ, ಗೋವಾದಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡೇ ಬಂದಿದ್ದು. ಸೊ ಅದಾದ ನಂತರ ಕಾಂಗ್ರೆಸ್ನ ಆಪರೇಷನ್ ಕಮಲ ಮಾಡಿ ಕಾಂಗ್ರೆಸ್ನ ಮಹಾರಾಷ್ಟ್ರದಲ್ಲಿ ಶಿವಸೇನೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸೊ ಅದನ್ನು ಹೊಡೆದಾಕಿದ್ರು.